ನಿಮ್ಮಿ. ಹ್ಮ್. ಹೇಳಕ್ಕ. ಎಲ್ಲಿಂದ ಬರ್ತಾ ಇದೀಯಾ? ಎಲ್ಲಿಗೆ ಹೋಗಿದ್ದೆ ಇವಾಗ? ಅಯ್ಯೋ, ಹೇಳಿದ್ನಲ್ಲಕ್ಕ, ಹೊರಗಡೆ ಕೆಲಸ ಇತ್ತು. ಕಬ್ಬು ಎಲ್ಲ ಕಡಿತಾ ಇದ್ರು, ಹೋಗಿದ್ದೆ ಅಂತೇಳ್ಬಿಟ್ಟು. ಯಾಕೆ ಹಿಂಗೆ ಕೇಳ್ತಾ ಇದೀಯಾ? ಯಾಕೂ ಇಲ್ಲ, ಸುಮ್ಮನೆ ಕೇಳಬೇಕು ಅನ್ನಿಸ್ತು. ನನ್ನ ಹತ್ರ ಏನೋ ಮಾತಾಡಬೇಕಿತ್ತು. ಮಾತಾಡು. ಇವಾಗ ಮಾತಾಡೋಕ್ಕಾಗಲ್ಲ, ಇಲ್ಲಿ ಚೆನ್ನಾಗಿರಲ್ಲ. ಬಾ, ಹೊರಗಡೆ ಹೋಗೋಣ ಇತ್ಲಕ್ಕೆ. ಏನೋ ಸ್ವಲ್ಪ ಮಾತಾಡಬೇಕಿತ್ತು ಪರ್ಸ್ನಲ್ಲಾಗೆ. ಸರಿ ಸರಿ ಬಾ. ಅಲ್ಲ, ನೀನು ಏನು ಮಾಡ್ತಾ ಇದೀಯ ನಿಮ್ಮಿ? ನಿನ್ಗೇನಾದರೂ ಅರ್ಥ ಆಗ್ತಾಯ್ತಾ? ನೀನು ಏನು ಮಾಡ್ತಾ ಇದೀಯ, ಏನು ಬಿಡ್ತಾ ಇದೀಯ ಅಂತ ಹೇಳ್ಬಿಟ್ಟು. ನೋಡು, ನಿನ್ನೂ ಹಾಗೇನೆ ಆ ರಾಕೇಶ್ನ ಇಬ್ರು ನನ್ನ ಜೊತೆಗೆ ನೋಡಿದೆ. ನೀವಿಬ್ರು ಕೈ ಹಿಡ್ಕೊಳ್ಳೋದು, ಓಡಾಡೋದು, ಊರೆಲ್ಲ ಮುತ್ಕೊಡೋದು, ಇದೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ಇದೆಲ್ಲ ಚೆನ್ನಾಗಿರಲ್ಲ. ನನ್ನ ಮಾತು ಕೇಳು. ನಿಮ್ಮಿಬ್ರು ಮಧ್ಯೆ ಏನು ನಡೀತೈತೆ? ಏನು ಮಾಡ್ತಾ ಇದ್ದೀರಾ ಇಬ್ರು? ನನಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ. ಅಕ್ಕ, ನಿನಗೆ ಗೊತ್ತಾಯ್ತಾ? ನಿನಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ನಾನೇ ಹೇಳೋಕ್ಕಾಗಲಿಲ್ಲ. ನಿನಗೆ ಹೇಳ್ಬೇಕು ಅಂತ ಅಂದ್ಕೊಂಡು ಹಂಗೆ ನೀ ಮರ್ತೋಗ್ಬಿಟ್ಟೆ. ಅಂದರೆ ಮರ್ತೋಗೋದೆಲ್ಲ ಭಯ ಆಯಿತು. ಹೆಂಗೆ ಹೇಳೋ ನಿನಗೆ ಈ ವಿಷಯ ಎಲ್ಲನೂ. ಆಮೇಲೆ ಗೊತ್ತಾದ್ಮೇಲೆ ನೀನು ಅನ್ಕೋತೀಯೋ ಏನು ಅಂತ ಹೇಳ್ಬಿಟ್ಟು ನನಗಂತೂ ಒಂಥರ ಆಯಿತು. ಅದಕ್ಕೆ ನೀನು ಏನು ಹೇಳಲಿಲ್ಲ. ನೋಡಿದೆ ನಿನ್ನ. ಅಕ್ಕ, ನಾನು ರಾಕೇಶ್ ಇಬ್ರು ಭಾಳ ಪಿರುತಿ ಮಾಡ್ತಾಯಿದ್ದೀವಿ ಕಣಕ್ಕ. ಆಗಲೇ ಸುಮಾರು ದಿನದಿಂದ ಇಬ್ರು ಪಿರುತಿ ಮಾಡ್ತಾಯಿದ್ದೀವಿ. ಇಬ್ರು ಮದುವೆ ಮಾಡ್ಕೋಬೇಕು ಅಂತನೂ ಇದ್ದೀವಿ. ಹೆಂಗೋ ನಿನ್ನೆಲ್ಲ ಕಷ್ಟಪಟ್ಟು ಓದಿಸ್ದು ಮನೆ ಅಲ್ವೇನಕ್ಕ ಅವರು. ಒಳ್ಳೆ ಕೋಟ್ಯಾಧೀಶ್ವರ ಫ್ಯಾಮಿಲಿ ಕಣಕು. ನಾನಂತೂ ಆರಾಮಾಗಿ ಸೆಟ್ಲ್ ಆಗ್ಬೋದು. ನಿನಗಿನ್ನ ಚೆನ್ನಾಗಿ ನಾನು ರಾಣಿ ಥರ ಇರ್ಬೋದು. ನನಗಂತೂ ಭಾಳ ಆಸೆ ಕಣಕ್ಕ. ಅದಕ್ಕೇನೆ ಆರಾಮಾಗಿ ಮದುವೆ ಮಾಡ್ಕೊಬಿಡೋಣ, ಲೈಫ್ ಸೆಟ್ಲ್ ಆಯ್ತದೆ ಅಂತ ನಾನು ಯೋಚನೆ ಮಾಡಿ ಲವ್ ಮಾಡೋಕೆ ಅಂತ ಅಂದ್ಬಿಟ್ಟೆ. ನಿನಗೇನು ತಲೆ ಇಲ್ವಾ? ನಿನಗೇನು ಪ್ರಜ್ಞೆ ಇಲ್ವಾ? ನಿಮ್ಮಿ, ಅವನು ಸರಿ ಇಲ್ಲ. ನನ್ನ ಮಾತು ಕೇಳು. ನಿನಗೆ ಏನು ಅರ್ಥ ಆಯ್ತಾ ಇಲ್ಲ. ನೋಡು, ಅವನು ದೊಡ್ಡ 420 ಇದ್ದಂಗೆ. ಅವನು ನಿನಗೆ ಗೊತ್ತಿಲ್ಲ ಸಿಟಿ ಹುಡುಗರ ಕತೆ ಏನು ಅಂತ. ಅವನು ನನ್ನ ಕಣ್ಣಾರೆ ನೋಡಿದ್ದೀನಿ ಅವನ್ನ. ಅವನು ಬೇರೆ ಹುಡುಗಿಯರ ಜೊತೆ, ಅವ್ರ ಜೊತೆ ಇವ್ರ ಜೊತೆ ಎಲ್ಲ ತಿರುಗಾಡ್ತಿರ್ತಾನೆ. ಕುಡಿಯೋದು, ಡ್ರಿಂಕ್ಸ್ ಮಾಡೋದು. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವ್ರ ಮಗಳನ್ನೇನೆ ಅವ್ರ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಯ್ತಿಲ್ಲ. ಅಷ್ಟು ಪ್ರಾಬ್ಲಮ್ ಅವರಿಗೆ. ಅಂಥದ್ರಾಗ ನೀನು ಅವನನ್ನು ಕಟ್ಕೊಂತೀನಿ ಅಂದರೆ ಅವನೆಲ್ಲ ಈ ಕಾಲದಾಗ ಮದುವೆ ಮಾಡ್ಕೊತಾನೆ ಅಂತ ಅನ್ಕೊಂಡಿದ್ಯಾ? ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾವನ ಅಷ್ಟೇ. ನಿನ್ನ ಒಂದ್ಸಲ ಉಗ್ತೋದ ಅಂತಂದರೆ ಬಿಟ್ಟು ನೀನು ಆಮೇಲೆ ಏನಾದರೂ ಮಾಡ್ಕೊಂಡು ಇನ್ನೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡ್ತೀಯಾ? ನನ್ನ ಮಾತು ಕೇಳು. ನೋಡು, ಅವನನ್ನ ಲವ್ ಮಾಡಲೇಬೇಡ. ನೀನು ಬಿಟ್ಬಿಡು. ನಿನಗೇನು ಒಳ್ಳೆ ಹುಡುಗ ಬೇಕಾನೆ? ನಾನು ನಿನಗೆ ಒಳ್ಳೆ ಹುಡುಗನ ಹುಡುಕ್ಬಿಟ್ಟು, ವೆಲ್ ಸೆಟಲ್ ಆಗಿರೋ ಹುಡುಗನ ಹುಡುಕ್ಬಿಟ್ಟು ನಾನು ಮದುವೆ ಮಾಡ್ಕೊತೀನಿ. ಬೇಕಾದ್ರೆ ನಾನು ಸ್ಯಾಲ್ರಿ ಎಲ್ಲ ಹೋದ್ರೂ ನನಗೇನು ಯೋಚನೆ ಇಲ್ಲ. ನಾನು ಕೊಟ್ಬಿಟ್ಟು ಮದುವೆ ಮಾಡ್ತೀನಿ. ನೀನು ಯೋಚನೆ ಮಾಡಬೇಡ. ಏನು, ಅವ್ನು ಸರಿ ಇಲ್ಲ, ಅವ್ನು 420 ಅಂತ ಹೇಳ್ತಾ ಇದೆಯಾ? ಇದೇನು ಹಿಂಗೆ ಹೇಳ್ತಾ ಇದೆಯಾ 420 ಅಂತ ಹೇಳ್ಬಿಟ್ಟಾಕ? ನೀನು ಮಾತ್ರ ಲವ್ ಮಾಡ್ಬೋದು, ನಾನು ಮಾತ್ರ ಲವ್ ಮಾಡಂಗಿಲ್ವಾ? ಯಾಕೆ ಮಾಡಂಗಿಲ್ಲ ಲವ್ವಾ? ನೀನು ಮಾಡ್ಬೇಕಾ? ನೀನು ಮಾಡಿ ಲವ್ ಮಾಡೋ ಹುಡುಗರೆಲ್ಲ ಒಳ್ಳೆಯರು. ಅರೆ, ನಾನು ಲವ್ ಮಾಡೋ ಹುಡುಗರೆಲ್ಲ ಭಾಳ ಕೆಟ್ಟರು. ನಾನು ಇಲ್ಲಿ ಗಂಟ ಯಾವನೂ ಲವ್ ಮಾಡಿಲ್ಲ. ನಾನು ಲವ್ ಮಾಡಿರೋದು ರಾಕೇಶನ ಅಷ್ಟೇನೇನಿಯ. ಅದು ಏನು ಅವನೇನಿಯ ಬಂದ್ಬಿಟ್ಟು ಲವ್ ಪವು ಅಂತ ಮುಂದಕ್ಕೆ ಬಂದಿದ್ದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಲವ್ ಮಾಡಿದ್ದು. ಅದು ಬಿಟ್ರೆ ನಾನು ಬೇರೆ ಏನು ಉದ್ದೇಶಕ್ಕೂ ಲವ್ ಮಾಡಿಲ್ಲ. ಅದು ಅಮ್ಮ ಅವರು ಎಲ್ಲರೂ ಫ್ರೆಂಡು ಅಂತ ಹೇಳ್ಬಿಟ್ಟು ಗೊತ್ತು ನನಗೆ. ಅಮ್ಮ ಏನಾದ್ರು ಒಂದು ಮಾತು ಹೇಳಿದ್ರೆ ಕೇಳ್ತದಂತೆ ರೊಚ್ಚು ಆಂಟಿ. ಅದೆಲ್ಲ ಗೊತ್ತಿದ್ದೆ ನಿನಗೆ. ನಾನು ಲವ್ ಮಾಡೋಕೆ ಒಪ್ಕೊಂಡಿದ್ದು. ನೀನು ಮಾತ್ರ ಪಾರಿನಿಂದನೇ ಲವರ್ ಕರ್ಕೊಬಿಟ್ಟು ಬಂದಿದ್ಯಾ? ಮತ್ತು ನಾನು ಮಾಡಂಗಿಲ್ವಾ? ನಿಮ್ಮಿ, ಅರ್ಥ ಮಾಡ್ಕ. ನಾನು ಲವ್ ಅಲ್ಲ ಅದಲ್ಲ. ನಾನು ಅನ್ಭವಿಸಿರೋ ಕಷ್ಟ ನೀನು ಅನ್ಭವಿಸ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಕಣೆ. ಅರ್ಥ ಮಾಡ್ಕೊಳೆ. ಅವ್ನು ಸರಿ ಇಲ್ಲ, ಅವ್ನು 420. ಅವ್ನು ಸವಸಕ್ಕೆ ಹೋಗ್ಬೇಡ. ನೀನು ಲವ್ ಪವ್ ಅಂತ ಏನಾದರೂ ಹೋದರೆ ಅಮ್ಮಂಗೆ ಗ್ಯಾರಂಟಿ ಹೇಳ್ತೀನಿ ನಾನು. ಅಮ್ಮಂಗೆ ಇಲ್ಲ ಅಂತ ಹೇಳಿದ್ರೆ ನೋಡು, ಬೇಡ ಅದೆಲ್ಲನೂ. ನನ್ನ ತಂಗಿ ಯಾವತ್ತೂ ನನ್ನ ಥರ ಕಷ್ಟಪಡೋದು ಬೇಡ. ನಿನಗೆ ಅರ್ಥ ಆಗ್ತಿಲ್ಲ. ನಾನು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ಅಷ್ಟು ಕಷ್ಟಪಡ್ತಾ ಇದ್ದೀನಿ. ಅರ್ಥ ಮಾಡ್ಕೊ. ನಾನು ಫಾರಿನಾಗಿದ್ರೂ ನೆಮ್ಮದಿ ಇಲ್ಲ. ಎಷ್ಟೋ ವಿಚಾರಗಳು ಮುಚ್ಚಿಕ್ಬಿಟ್ಟು ಜೀವನ ಮಾಡ್ತಾ ಇದ್ದೀನಿ. ನೀನು ನನ್ನ ಥರ ಹಾಳಾಗಿ ಹೋಗ್ಬೇಡ ಪ್ಲೀಸ್. ಅರ್ಥ ಮಾಡ್ಕೊಳೆ. ಹೋ, ಹೀಗೆ ಗೊತ್ತಾಯ್ತಕ್ಕ? ನಾನು ಕೋಟ್ಯಾಧೀಶ್ವರನ ಮದುವೆ ಮಾಡ್ಕೋತೀನಿ, ಆಮೇಲೆ ನೀನು ಭಿಕ್ಷಾಧೀಶ್ವರಿ ಥರ ಆಗೋಗ್ಬಿಡ್ತೀಯಾ? ನನಗಿನ್ನ ನೀನು ಕೆಳಗಡಿಗೆ ಹೋಗ್ಬಿಡ್ತೀಯಾ? ನನಗಿನ್ನ ಚೀಪ್ ಆಗೋಗ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ನೀನು ಇಷ್ಟೆಲ್ಲ ಇದು ಮಾಡ್ತಿದ್ಯಲ್ವಾ? ಸರಿ ಬಿಡು. ನಿನ್ಗೆ ಯಾಕೆ ಹೊಟ್ಟೆ ಉರಿ? ನಿನ್ನ ಲವರ್ನ ನೀನು ನೋಡ್ಕ, ನನ್ನ ಲವರ್ನ ನೋಡ್ಕೊತೀನಿ. ನೀನು ಹೆಂಗೆ ಲವ್ ಮ್ಯಾರೇಜ್ ಆಗಿದೆಯೋ ನಾನು ಹಂಗೇನೆ ಲವ್ ಮ್ಯಾರೇಜ್ ಆಗ್ತೀನಿ. ಅಮ್ಮ ನಿನಗೇನೇ ಒಪ್ಪಿಗೆ ಕೊಟ್ಟೈತೆ ಅಂದಮೇಲೆ, ಅದು ಯಾವನೋ ಚೀನಾದವನಿಗೇನೆ ಒಪ್ಪಿಗೆ ಕೊಟ್ಟೈತೆ ಅಂತ ಅಂದಮೇಲೆ ನನಗೆ ಯಾಕೆ ಒಪ್ಪಿಗೆ ಕೊಡಲ್ಲ? ನನಗೂ ಒಪ್ಪಿಗೆ ಕೊಟ್ಟೆ ಕೊಡುತ್ತೆ. ಅದ್ರಾಗೂ ರಚ್ಚು ಆಂಟಿ ಮಗ ಅಂತ ಹೇಳಿದ್ರೆ ಇನ್ನೂ ಖುಷಿಯಾಗಿ ಒಪ್ಕೋತಾರೆ. ನಿನಗಿನ್ನ ನಾನೇ ಚೆನ್ನಾಗಿರ್ತೀನಿ. ಆ ಚೀನಾದನ್ನು ಕಟ್ಕೊಂಡು ಹಾಳಾಗೋಗೋದಕ್ಕಿಂತ ನಂತರ ಆರಾಮಾಗಿ ಗೊತ್ತಿರೋ ಹುಡುಗನ ಕಟ್ಕೊಂಡು ನೆಮ್ಮದಿಯಾಗಿರೋದು ಎಷ್ಟೋ ವಾಸಿ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು. ನೀನು ಮಾತ್ರ ಯಾವಾಗಲೂ ಗ್ರೇಟ್ ಆಗ್ತಾ ಇದೆಯಾ? ನಾನು ಮಾತ್ರ ಯಾವಾಗೂ ಕೆಟ್ಟೋಳು ಆಗ್ತಾ ಇದ್ದೀನಿ. ನಿನಗೆ ಮಾತ್ರ ಎಲ್ಲರೂ ಬೆಲೆ ಕೊಡ್ತಾರೆ. ಯಾಕೆ ಹೇಳು? ಚೆನ್ನಾಗಿ ಓದಿದ್ಯಾ, ಸಿಂಗಾಪುರ್ನಾಗಿದೆಯಾ, ಅದಕ್ಕೆ ನಿಂಗೆ ಎಲ್ಲರೂ ಬೆಲೆ ಕೊಡ್ತಾರೆ. ನಾನಂತರ ಹಳ್ಳಿ ಗಮಾರಿ, ನನಗೆ ಯಾರು ಬೆಲೆ ಕೊಡೋಕ್ಕಿಲ್ಲ. ನಾನು ಹಳ್ಳಿ ಗಮಾರಿ ಅಂತ ಹೇಳ್ಬಿಟ್ಟು ಹತ್ಕೊಂಡಿರೋ ಟೈಮಾಗೆ ನನ್ನ ಜೀವನಕ್ಕೆ ಖುಷಿ ಅಂತ ಹೇಳ್ಬಿಟ್ಟು ಖುಷಿ ತಂದಿದ್ದು ಅಂತಂದರೆ ರಾಕೇಶ್. ಅವನಿಂದ ನಾನು ಭಾಳ ಖುಷಿಯಾಗಿದ್ದೀನಿ.
ಅವನನ್ನು ಒಳ್ಳೆ ಹುಡುಗಿ ಅಂತಲೂ ನೋಡ್ತಿದ್ದಂಗೆ ನನ್ನನ್ನು ಭಾಳ ಇಷ್ಟಪಡ್ತಾನೆ. ಅವ್ನು ಎಷ್ಟು ಇಷ್ಟಪಡ್ತಾನೆ ಅಂತಂದ್ರೆ ಅಷ್ಟು ಇಷ್ಟಪಡ್ತಾನೆ. ನನಗೋಸ್ಕರ ಕಾಸ್ಟ್ಲಿ ಸೀರೆ, ಹಂಗೆ ನೀನಿಯ ದೊಡ್ಡ ದೊಡ್ಡ ಹೋಟ್ಲಾಗ ಊಟ ಎಲ್ಲ ಕೊಡಿಸ್ತಾನೆ. ನಾನು ಇಲ್ಲಿ ಗಂಟ ಅವೆಲ್ಲ ನೋಡೇ ಇರಲಿಲ್ಲ. ಬಡವರಾಗೇ ನೀ ಇರಬೇಕು ಅಂತ ಏನಾರ ಆಯ್ತಾ? ನೀನು ಮಾತ್ರ ಸಿಂಗಾಪುರ ಎಲ್ಲ ತಿರ್ಕೊಂಬಿಟ್ಟು ಬಂದಿದ್ಯಾ ಎಂದನ ಒಂದಿನ ನನ್ನ ಬಾರೆ ಹೋಗ್ಬಿಟ್ಟು ಏನಾರ ಕರ್ಕೊಂಡು ಹೋಗ್ಬಿಟ್ಟು ಏನಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಂದನ ಒಂದಿನ ನಿನ್ನ ಯೋಗ್ಯತೆ ಕರ್ಕೊಂಡು ಹೋಗಿದ್ಯಾ ನೀನು? ಹೇಳಿ ನೀನೇನಿಯ ಒಂದಿನ? ನೀನು ಖುಷಿಯ ನಿನ್ನ ಸಂತೋಷ ನೀನು ನೋಡ್ಕೊತೀಯ, ನನ್ನ ಖುಷಿ ನನ್ನ ಸಂತೋಷ ಯಾವಳು ನೋಡಕ್ಕೆ ಬರಕಿಲ್ಲ. ನೀನೇನೇ ಹೇಳು, ನಾನಂತೂ ಇಷ್ಟಪಟ್ಟಿದ್ದೀನಿ. ಕಟ್ಕೊಂಡ್ರೆ ನಾನು ಅವನ್ನೇ ಕಟ್ಕೊತೀನಿ, ಅವನ್ನೇ ಮದುವೆ ಮಾಡ್ಕೊತೀನಿ. ನಿಮ್ಮಿ, ನಾನು ಇನ್ನೊಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳೆ ನಿಮ್ಮಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೆ. ನಿಜವಾಗೂ ಒಂದು 420 ಕಣೆ ಕೈ ಕೊಡ್ತಾನೆ ಕಣೆ. ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ ಗೊತ್ತೇನೆ. ಹಾಂ, ದಯವಿಟ್ಟು ಅಮ್ಮ ತಲೆ ತಗ್ಸೋ ಕೆಲಸ ಅಂತ ಮಾಡೋಕ್ಕೆ ಹೋಗ್ಬೇಡ. ಅವ್ನು ಎಂಥ 420 ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ ಪ್ಲೀಸ್. ನಾನು ಹೇಳೋದು ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾನೇನೋ ಹೊರಗಡೆ ಸಿಟಿನಾಗಿರ್ತೀನಿ, ಬಿಟ್ಬಿಡು, ನಂದಲ್ಲಿ ಹೆಂಗೋ ನಡೆದೋಗ್ತೈತೆ. ಆದರೆ ನೀನು ಹಳ್ಳಿನಾಗಿರ್ತೀಯ, ನಿಂದೆಲ್ಲ ಆಗಲ್ಲ. ಜನ ಆಡ್ಕೊಂಡು ನಗ್ತಾರೆ. ಅಕ್ಕ, ನೀನು ನಾಟಕ ಎಲ್ಲ ನಾನು ಮುಂದೆ ಏನು ಆಡಕ್ಕೆ ಹೋಗ್ಬೇಡ. ನಿನಗಿನ್ನ ಸಾವುಕಾತಿ ಆಗ್ತೀನಿ ಅಂತ ಹೇಳ್ಬಿಟ್ಟು ನಿನಗೆ ಹೊಟ್ಟೆ ಉರಿತೈತೆ ಅಂತ ನನಗೆ ಗೊತ್ತು. ದಯವಿಟ್ಟು ಇಲ್ಲಿಂದ ಹೋದ್ರೆ ಚಂದ. ಸುಮ್ಮನೆ ನಾನು ತಲೆ ಕೆಡಿಸ್ತೀಯ ಬಂದ್ಬಿಟ್ಟು. ನಿಂಗೆ ಇವಾಗ ಅರ್ಥ ಆಗಲ್ವೇ? ಒಂದಿನ ಅರ್ಥ ಆಗ್ತೈತೆ, ಅವತ್ತು ಕಾಲ ಎಲ್ಲ ಮಿಂಚೋಗಿರ್ತೈತೆ. ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅವಾಗ. ಬೇಡ ಬಿಡು, ನನ್ನ ಜೀವನ ಅರ್ಥನ ಆಗ್ತೈತೆ ಸಾಕು. ಇವಳಿಗೆ ಇಷ್ಟೊಂದು ಹೊಟ್ಟೆ ಉರಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಲವ್ಗೆ ಇವಳೇ ಸಪೋರ್ಟ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಇವಳೇ ಕಲ್ಲಾಗ್ತಾಳೆ ಅಂತ ನಾನು ಕನಸಾಗೂ ಅನ್ಕೊಂಡಿರಲಿಲ್ಲ. ಇವಳೇ ಕಲ್ಲಾಗ್ತಾ ಇರೋದು. ಯಪ್ಪ, ತುತ್ತು ಅಕ್ಕ ಅಂದರೆ ಇಷ್ಟೊಂದು ಮೋಸ್ಕಾತಿ ಅಂತ ನಂಗೆ ಇವಾಗೇ ಗೊತ್ತಾಗಿದ್ದು. ಇಂಥ ಮೋಸ ಮಾಡ್ತಾಳೆ ಅಂತ ನಾನು ಕನಸಾಗೂ ಅನ್ಕೊಂಡಿರಲಿಲ್ಲ. ಇವಳು ಸಹಾಯ ಕಟ್ಕೊಂಡು ನನಗೇನಾಗಬೇಕು ಹೇಳು? ನನಗೆ ಗೊತ್ತು ನಾನು ಹೆಂಗಿರಬೇಕು ಅಂತ ಹೇಳ್ಬಿಟ್ಟು, ಅವನನ್ನು ಹೆಂಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅವನು ಯಾಕೆ ನಾನು ಮೋಸ ಮಾಡ್ತಾನೆ? ಹೆಂಗೆ ಮೋಸ ಮಾಡ್ತಾನೆ? ನಿಮ್ಮಿ, ನೀನು ನಿಮ್ಮ ಅಕ್ಕ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಅದಕ್ಕೇನಿವಾಗ ಹೋಗಿ ಡಂಗೂರ ಸರ್ಕೊಬಿಟ್ಟು ಬತ್ತೀಯಾ? ಹೋಗಿ ಡಂಗೂರ ಸರ್ಕೊಬಿಟ್ಟು ಬಾ ಹೋಗು. ನೀನು ಒಬ್ಬಾಗ ಬಾಕಿ ಇದ್ದೆ, ನನಗಂತೂ ದೊಡ್ಡ ವಿಲನು ನೀನಂತೂ. ಹೋಗಿ ಸುಮ್ಕೇನಿಯ ಏನಾರ ಮಾಡ್ಕ. ನಾನು ಇನ್ನೇನು ಎದುರ್ಕೊಳಕ್ಕಿಲ್ಲ. ನಾನೇನು ನೀನು ಹೇಳಿದ್ದೇನು ಕೇಳಕ್ಕಿಲ್ಲ ನಾನು. ನಾನು ಹಂಗೆ ಹೇಳ್ತಿಲ್ಲ. ನಾನು ನೀನು ಡೀಲ್ ಮಾಡ್ಕೊಳ್ಳೋಣ ಇಬ್ರು. ಡೀಲ? ಏನು ಡೀಲು? ನಿಮ್ಮ ಅಕ್ಕ ನೀನು ಮಾತಾಡಿದ್ ಕೇಳಿಸ್ಕೊಂಡೆ ಅಂತ ಹೇಳಿದ್ನಲ್ಲ. ನಿಮ್ಮ ಅಕ್ಕ ಯಾವುದೇ ಕಾರಣಕ್ಕೂ ನಿನಗೆ ಸಪೋರ್ಟ್ ಮಾಡೋಕ್ಕಿಲ್ಲ, ಸಹಾಯ ಮಾಡೋಕ್ಕಿಲ್ಲ ಅಂತ ಗೊತ್ತಾಯ್ತು ತಾನೆ. ನಿನ್ನ ಲವ್ಗೆ ನಿಮ್ಮ ಅಕ್ಕ 10 ಪೈಸು ಸಹಾಯನೂ ಮಾಡೋಕ್ಕಿಲ್ಲ. ಬೇಡ ಬಿಡು, ಅವಳು ಸಹಾಯ ಮಾಡಿಬಿಟ್ಟು ನನಗೇನಾಗಬೇಕು? ಅವಳು ಲವ್ಗೆ ಸಹಾಯ ಮಾಡ್ತಿಲ್ಲ ಅಂತಂದ್ಮೇಲೆ ನೀನು ಯಾಕೆ ಆ ಚೀನಾ ಹುಡುಗಂಗೆ ಅಂದರೆ ನಿಮ್ಮ ಅಕ್ಕ ಇನ್ ಲವ್ಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಅರ್ಥ ಮಾಡ್ಕೊ. ನಾನು ನಿನ್ನ ಲವ್ಗೆ ಸಪೋರ್ಟ್ ಮಾಡ್ತೀನಿ, ನೀನು ನನ್ನ ಲವ್ಗೆ ಸಪೋರ್ಟ್ ಮಾಡು. ಇಬ್ರು ಸಪೋರ್ಟ್ ಮಾಡ್ಕೊಂಡು, ಇಬ್ರು ಇಷ್ಟಪಟ್ಟರೆ ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗನಿ, ಸರಿನಾ? ನೋಡು, ನೀನು ಆ ರಾಕೇಶನ್ನ ಮದುವೆ ಮಾಡ್ಕೊಂಡು ಆರಾಮಾಗಿರು, ನಾನು ನಿಮ್ಮ ಅಕ್ಕನ ಮದುವೆ ಮಾಡ್ಕೊಂಡು ಆರಾಮಾಗಿರ್ತೀನಿ. ಇಬ್ರು ಪ್ಲಾನ್ ಮಾಡಿ ಇಬ್ರು ಆರಾಮಾಗಿ ಮದುವೆ ಮಾಡ್ಕೊಂಡು ಖುಷಿಯಾಗಿರೋದು ನಿನಗೆ ನೋಡಬೇಕು. ಅಷ್ಟು ಬಿಟ್ರೆ ಬೇರೆ ಯಾರು ಬಂದು ಸಹಾಯ ಮಾಡೋಕ್ಕಿಲ್ಲ. ಈಗ ನಿಮ್ಮ ಅಕ್ಕಯ್ಯ ನೋಡು, ನೀನು ಸಾವುಕಾರ ಹುಡುಗನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ಳಿಗೆ ಹೆಂಗೆ ಉರ್ದೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ಹಾಂ, ನಮ್ಮ ಅಕ್ಕ ನಿಜವಾಗ್ಲೂ ಹೊಟ್ಟೆ ಉರಿತೈತೆ. ಅದಕ್ಕೆ ನಾನು ಹೇಳ್ತಿರೋದು, ನೀನು ನನಗೆ ಸಹಾಯ ಮಾಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡ್ರೆ ಮಧ್ಯದಾಗ ಯಾರು ಬರೋಕ್ಕಿಲ್ಲ, ಏನೂ ಆಗೋಕ್ಕಿಲ್ಲ. ನೋಡು, ನೀನು ನನಗೆ ಮಾತು ಕೊಡು, ನೀನು ನನ್ನ ಲವ್ಗೆ ಸಪೋರ್ಟ್ ಮಾಡ್ತೀಯ ಅಂತ ಹೇಳ್ಬಿಟ್ಟು. ನಾನು ಅಷ್ಟೇ ನೀನಿಯ ನಾಳೆ ಎಂಥ ಕಷ್ಟ ಬರಲಿ, ಓಡೋಗೋಂಥ ಪರಿಸ್ಥಿತಿ ಬಂದ್ಬಿಟ್ರು ನಾನೇ ಗಾಡಿನಾಗ ನೀನು ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಅಂತ ನನ್ನ ಮಗ. ನಾನು ಒಂದು ಕಿತ ಮಾತು ಕೊಟ್ಬಿಟ್ರೆ ಎಂದು ಮುರಿಯೋಕ್ಕಿಲ್ಲ. ಹ್ಞೂ ಅಂತ ಹೇಳು ಸಾಕು. ನನ್ನ ಲವ್ಗೆ ಯಾರು ಸಪೋರ್ಟ್ ಮಾಡೋಕ್ಕಿಲ್ಲ ಅನ್ಕೊಂಡೆ. ನೀನು ನನಗೆ ಸಪೋರ್ಟ್ ಮಾಡ್ತಾ ಇದೀಯ ಅಂತಂದರೆ ತುಂಬ ಒಳ್ಳೇದಾಯಿತು. ನನ್ನ ಲವ್ಗಂತೂ ಹೆಂಗೋನೂ ಸಪೋರ್ಟ್ ಸಿಕ್ತು. ಸರಿ ಆಯಿತು, ಡೀಲ್. ನಾನು ನಿನ್ನ ಲವ್ ಸಪೋರ್ಟ್ ಮಾಡ್ತೀನಿ. ಆದರೆ ಮಾಡ್ಕೊಂತ ನಾನು ಒತ್ತಾಯ ಮಾಡೋಕ್ಕಿಲ್ಲ. ನೀನು ಮಾತಾಡ್ಬೇಕಾದ್ರೆ ನೀನು ಸಹಾಯ ಮಾಡ್ತೀನಿ ಅಷ್ಟೇ. ಯಾಕಂದರೆ ನಮ್ಮ ಅಕ್ಕನ ಒಪ್ಸಕ್ಕಂತೂ ನಮ್ಮ ಕೈಲಿ ಆಗೋಕ್ಕಿಲ್ಲ, ನಿನಗೂ ಗೊತ್ತಲ್ವಾ? ಇಷ್ಟು ಸಾಕು ಬಿಡು, ನೀನು ಇಷ್ಟು ಸಹಾಯ ಮಾಡಿದ್ರು ಸಾಕು. ಅಜ್ಜಿ ನನ್ನ ಕಡೆನೇ ಐತೆ, ನೀನು ನನ್ನ ಕಡೆನೇ ಇದೆಯಾ? ಇನ್ನೇನು ಬೇಕು? ಅತ್ತೆನೊಂದು ನನ್ನ ಕಡೆ ಹೇಳ್ಕೋಬೇಕು ಅಷ್ಟೇ. ನೀನು ಅತ್ತೆನ ಹೊಲಿಸ್ಕೊಳ್ಳೋಕ್ಕೆ ನಂಗೆ ಸಪೋರ್ಟ್ ಮಾಡ್ಬೇಕು ನೀನು. ಖಂಡಿತ ಮಾಡ್ತೀನಿ. ಸರಿ ಆಯಿತು.